ಇನ್ನು ಕನ್ನಡ ಚಿತ್ರರಂಗದ ನಟ ನಟಿಯರು ಅಪರ್ಣಾರನ್ನು ಬಲ್ಲವರು, ಅಪರ್ಣಾರ ಬಗ್ಗೆ ಕೇಳಿದವರು, ಅಪರ್ಣಾ ಮಾತುಗಳನ್ನು ಕೇಳಿಸಿಕೊಂಡಿದ್ದವರು ಇವತ್ತೆಲ್ಲರೂ ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಸಿ ಕಂಬನಿ ಮಿಡಿದಿದ್ದಾರೆ. ಹಿರಿಯ ನಟ ದೊಡ್ಡಣ್ಣ, ಶ್ರೀನಾಥ್, ರಮೇಶ್ ಭಟ್, ಸಾಧುಕೋಕಿಲ, ಸೃಜನ್, ಲೋಕೇಶ್, ತಾರಾ ಸೇರಿದಂತೆ ಹಲವರು ಅಪೂರ್ವ ಅಪರ್ಣಾ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಚಿತ್ರರಂಗದಲ್ಲಿ ಸ್ಲೋ ಮೋಷನ್ ತಂದವರು ಮತ್ತು ಪ್ರಪ್ರಥಮ ಬಾರಿಗೆ ಸ್ಟಡಿ ಕ್ಯಾಮ್ರಾವನ್ನು ತಂದವರು ಪುಟ್ಟಣ್ಣ ಕಣಗಾಲ್ ಅಂತ ಧೈರ್ಯವಾಗಿ ಹೇಳ್ತೀನಿ. ಅದರ ಕ್ಯಾಮ್ರಾಮನ್ ಮಾಡಿದವರು ರಾಜೀವ್ ಮೆನನ್ ಅಂತ ನಿಮಗೆಲ್ಲ ಗೊತ್ತಿರಬಹುದು. ಹಾಗಾಗಿ ಅದರಲ್ಲಿ ಅಭಿನಯಿಸಿದ್ವಿ. ಅಪರ್ಣಾ ಮಗು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಅವ್ರ ಕಾಯ ಬಿಟ್ಟಿದ್ರು, ಅವರ ಧ್ವನಿ ನಮ್ಮ ಕಿವಿಯಲ್ಲಿ ಇವತ್ತೂ ಇದ್ದೇ ಇರುತ್ತೆ. ಯಾರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ, ಒಂದು ಬದುಕು ಕೊನೆಯಾಯಿತು ಅಂದಾಗ ಮಾತಾಡಕ್ಕೆ ಬಂದು ಆ ಬದುಕಿನ ಬಗ್ಗೆ ಹೇಳ್ತಾ ಹೋಗಬೇಕು. ನಮಗೆ ಎಷ್ಟು ನೋವಾಗುತ್ತೆ, ಏನಾಗುತ್ತೆ, ಅಪರ್ಣಾ ಕಳ್ಕೊಂಡು ನಮಗೆ ತುಂಬ ದುಃಖ ಆಗಿರುತ್ತೆ ನಮಗೆ. ಆದರೆ ದುಃಖನೂ ನುಂಗ್ಕೊಂಡು ಬದುಕೋದು ಹೇಗೆ ಅನ್ನೋ ಛಲ ಅಪರ್ಣಾ ನೋಡಿ ಕಲ್ತ್ಕೋಬೇಕಾಗುತ್ತೆ. ತಾನು ತನಗೆ ಸಾವು ಹಿಂಗೆ ಅನ್ನತ್ತೆ ಅಂತ ಗೊತ್ತಿತ್ತು. ಅದು ಯಾವುದು ಅನ್ನತ್ತೆ, ನಾವೇನು ಯೋಚನೆ ಮಾಡೋಲ್ಲ, ಅದು ಬರಲಿ, ಬಂದಾಗ ನೋಡ್ಕೊಳ್ಳೋಣ ಅಂತ ಮೆಟ್ಟಿ ನಿಂತು ಬದುಕನ್ನು ತೋರಿಸಿ ಇವತ್ತು ಅಲ್ಲ. ನೀವು ಹೇಳಿದ್ವಿ ಈಗ ತಾನೇ ಪೇಪರಲ್ಲಿ ಓದ್ತಾ ಇದ್ದೆ, ಅವ್ರು ಬರೆದಿದ್ದಾರೆ, ಸಿಬಿರು ತೆಗೆದ ಕಬ್ಬಿನಂತೆ ಕಾದು ತಂಪಾದ ಹಾಲಿನಂತೆ ಎಲ್ಲ ಕನ್ನಡ ನಾವು ವರ್ಣನೆ ಮಾಡ್ತೀವಲ್ಲ, ಅದನ್ನೆಲ್ಲ ನೋಡಿದ್ದು ಅಪರ್ಣಾ ಅವರು ಕನ್ನಡವನ್ನು ಮಾತಾಡ್ತಿದ್ದಾಗ ಹಂಗೆ ಬರೆದಿದ್ರು. ಸೊ ಅಂದರೆ ನಾವು ಅದೇನೋ ಅವರ ಮುಖದಲ್ಲಿದ್ದಂಥ ಸೌಮ್ಯ ಕಳೆನೋ ಏನೋ ಅಥವಾ ಏನೋ ಸರ್, ಅವ್ರು ಮಾತಾಡ್ತಿದ್ದಾಗ ಅವ್ರ ಬಾಯಲ್ಲಿ ಬರೆದಂಥ ನಮ್ಮ ಭಾಷೆ ಇರ್ಬೋದು, ಅವ್ರು ನೋಡಿದ್ರೆ ಒಂದು ಗೌರವ ಬರೋದು. ಅಪರ್ಣಾ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಕಂಚಿನ ಕಂಠ ಮತ್ತು ಅವರ ಕನ್ನಡದಲ್ಲಿ ಎಷ್ಟು ಸ್ಪಷ್ಟತೆ ಇತ್ತು, ಅವ್ರ ಭಾಷೆಯಲ್ಲಿ ಅವ್ರ ಮನಸ್ಸು, ಅವ್ರ ಹೃದಯನೂ ಅಷ್ಟೇ ಸ್ಪಷ್ಟತೆ ಇತ್ತು, ಸ್ಪಷ್ಟವಾಗಿತ್ತು ಅಂತ. ಅಂದರೆ ನಿರ್ಮಲವಾದ ನಿಷ್ಕಳಂಕವಾದ ಮನಸ್ಸು. ಎಷ್ಟು ಒಳ್ಳೆಯವರು, ಎಂಥ ಒಂದು ವ್ಯಕ್ತಿ ಸಡನ್ನಾಗಿ ನಾವು ಕಳ್ಕೊಂಡಿದ್ದರಿಂದ. ಅಪರ್ಣಾ ಅಂದ ತಕ್ಷಣ ನಂಗೆ ನೆನಪಾಗೋದೆ ಅವ್ರ ನಗು, ಅವರ ಸ್ಮೈಲ್. ಅವ್ರ ಕಾರ್ಯಕ್ರಮ ನೀವು ಶುರು ಮಾಡ್ತಿದ್ದಾಗೆ ನೋಡಿ, ಏನೋ ಒಂದು ಪೂಜೆ ಏನೋ ಮಾಡ್ತೀವಿ ಅಂತಂದರೆ ಅಲ್ಲಿ ಪಾಸಿಟಿವ್ ಆಗಿ ನಮ್ಗೆ ಏನು ಕಾಣುತ್ತೆ ಹೇಳಿ, ಯಾರಾದರೂ ಒಂದು ನಗು ಮುಖದಲ್ಲಿ ಮಾತಾಡಿದ್ರೆ ಅಲ್ವಾ ಅದೊಂಥರ ತುಂಬ ವಾವ್ ಅಂತ ಅನ್ಸೋದು. ಹಾಗೆ ಅಪರ್ಣಾ ಅವ್ರು ಬರ್ತಿದ್ದಕ್ಕೆ ಅವ್ರ ನಗುನೇ, ಅವರ ಆ ಒಂದು ಪ್ಯೂರ್ ಸ್ಮೈಲ್ ಅಂತ ಹೇಳ್ತಾರಲ್ಲ, ಅದು ಯಾವಾಗಲೂ ಇರ್ತಿತ್ತು. ಸೊ ಅಪರ್ಣಾ ಅಂದರೆ ನನಗೆ